ರಾಮದುರ್ಗ ತಾಲೂಕಿನಲ್ಲಿ ಉಂಟಾಗಿರುವ ಭೀಕರ ಬರಗಾಲದಿಂದ ಸಂಕಷ್ಟದಲ್ಲಿರುವ ರೈತರಿಗೆ ತಕ್ಷಣ ಸರ್ಕಾರದ ನೆರವು ನೀಡುವಂತೆ ವಿಧಾನಪರಿಷತ್ ಸದಸ್ಯ ಎನ್ ರವಿಕುಮಾರ್ ಅವರಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕೆ. ಚಂದರಗಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ರಾಮದುರ್ಗ ತಾಲೂಕಿನಲ್ಲಿ ಈ ವರ್ಷ ಮಳೆ ಕೊರತೆಯಿಂದಾಗಿ ಭೀಕರ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತರು ತಮ್ಮ ಜಮೀನುಗಳಲ್ಲಿ ಬೀಜ, ಗೊಬ್ಬರ ಹಾಗೂ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಹಣ ಖರ್ಚು ಮಾಡಿ ಬೆಳೆ ಬೆಳೆದಿದ್ದರೂ ಸಮರ್ಪಕ ಮಳೆಯಾಗದೆ ಬೆಳೆಗಳು ಒಣಗುವ ಪರಿಸ್ಥಿತಿ ಎದುರಾಗಿದೆ. ರೈತರು ಸಾಲ ಮಾಡಿ ಬೀಜ, ಗೊಬ್ಬರ ಹಾಗೂ ಇತರ ಕೃಷಿ ಸಾಮಗ್ರಿಗಳನ್ನು ಖರೀದಿಸಿದ್ದಾರೆ. ಇದೀಗ ಮಳೆ ಕೊರತೆಯಿಂದ ಬೆಳೆ ನಷ್ಟವಾಗುತ್ತಿರುವುದರಿಂದ ರೈತರು ಆರ್ಥಿಕವಾಗಿ ಕಂಗಾಲಾಗಿದ್ದಾರೆ. ಕುಟುಂಬ ನಿರ್ವಹಣೆ ಹಾಗೂ ಕೃಷಿ ಸಾಲಗಳನ್ನು ತೀರಿಸುವುದು ರೈತರಿಗೆ ದೊಡ್ಡ ಸಮಸ್ಯೆಯಾಗಿದೆ. ಆದ್ದರಿಂದ ಸರ್ಕಾರವು ರಾಮದುರ್ಗ ತಾಲೂಕನ್ನು ಬರಪೀಡಿತ ಪ್ರದೇಶವೆಂದು ಪರಿಗಣಿಸಿ ಬೆಳೆ ನಷ್ಟದ ಸಮೀಕ್ಷೆಯನ್ನು ತಕ್ಷಣ ನಡೆಸಿ ಅರ್ಹ ರೈತರಿಗೆ ಬೆಳೆ ಪರಿಹಾರ ನೀಡಬೇಕು. ರೈತರಿಗೆ ಅಗತ್ಯವಿರುವ ಕುಡಿಯುವ ನೀರು, ಜಾನುವಾರುಗಳಿಗೆ ಮೇವು ಮತ್ತು ನೀರಿನ ವ್ಯವಸ್ಥೆ ಮಾಡಬೇಕು. ಕೃಷಿ ಸಾಲಗಳ ಬಗ್ಗೆ ಸೂಕ್ತ ಪರಿಹಾರ ಕ್ರಮ ಕೈಗೊಂಡು ರೈತರ ನೆರವಿಗೆ ಸರ್ಕಾರ ತಕ್ಷಣ ಧಾವಿಸಬೇಕು. ರೈತರು ದೇಶದ ಬೆನ್ನೆಲುಬಾಗಿದ್ದು, ಇಂತಹ ಸಂಕಷ್ಟದ ಸಮಯದಲ್ಲಿ ಸರ್ಕಾರವು ರೈತರ ಪರವಾಗಿ ನಿಂತು ಅಗತ್ಯ ನೆರವು ನೀಡಬೇಕೆಂದು ಮನವಿ ಸಲ್ಲಿಸಿದರು. ಈ ವೇಳೆ ಮಲ್ಲಿಕಾರ್ಜುನ ರಾಮದುರ್ಗ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು, ಸುರೇಶ್ ಕುಂಜೇರಿ ತಾಲೂಕಾ ಅಧ್ಯಕ್ಷರು, ಮಹದೇವ್ ತೇವಟಗಿ ತಾಲೂಕಾ ಗೌರವ ಅಧ್ಯಕ್ಷರು, ರಾಜು ಬಸೀನಾಯ್ಕರ್, ಮಂಜು ಕಟ್ಟಿ, ಅಶೋಕ್ ಯಾದವಾಡ್ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಗುಡ್ಡ ಖಾನಾಪುರಕ್ಕೆ ಮಳೆ ಆಗ್ತದೆ, ಖಾನಾಪುರದಾಗೂ ಬರಗಾಲ ಐತ್ರಿ. ನಾವು ಏನು ಪರಿಹಾರ ತಗೋಬೇಕಂತಂದ್ರೆ ನಾವು ವಿಧಾನಸಭೆಗೆ ಬಂದ ತಗೋಬೇಕಾಗೈತೆ. ಹೋದ್ಸಲಾನು ಹಂಗಾಗೈತೆ. ನಮ್ದು ಮಲ್ಲಾಪುರ ನದಿ ಐತ್ರಿ, ಅಲ್ಲಿ ಮ್ಯಾಲ ನೀರ್ ಹರಿತೈತಿ. ಈಚೆ ಕಡೆ ಹುಬ್ಳಿ ಮಳೆ ಆತರ ಬ್ಯಾನಿ ಹಾಳು ಬರ್ತದ್ರಿ. ಮಲ್ಲಾಪುರ ನದಿ ಧಾರಾಕಾರಾಗಿ ಮಳೆ ಆಗೈತಿ, ಫುಲ್ ನದಿ ಹರಿತೈತಿ ಅಂತಾರ್ರಿ. ಇವ್ರು ಆಮ್ದ್ರಕ್ ನಡ್ರಿ, ಅಲ್ಲಿ ಗಟ್ರ ನೀರ್ ಅದಕ್ಕೆ ಹೊಳಿಗೆ ಹೋಗತ್ರಿ. ಇಂಥ ಪರಿಸ್ಥಿತಿ ತಾಲೂಕಿನಾಗ ಐತ್ರಿ. ಯಾಕಂತಂದ್ರೆ ಇಲ್ಲಿ ಈರಭದ್ರೇಶ್ವರ, ಸಾಲಾಪುರ ಬಸವೇಶ್ವರ ಏಟ್ ನೀರಾವರಿ ಅಂತೇಳಿ ಒಂದು 10 ಕಡೆ ಈರಭದ್ರೇಶ್ವರಕ್ಕೆ 30 ರೀ, ಸಾಲಾಪುರ ಬಸವೇಶ್ವರಕ್ಕೆ 30 ರೀ. 60 ಹಳ್ಳಿಗೆ ನೀರಾವರಿ ಆತರ. ನಮಗೆ ಇಂಥ ಟೈಮ್ದಾಗ ದನಗಳ ಕುರಿ ಕುಡಿಯುವಂತಂದ್ರೆ ಒಂದು ನೀರಿನ ವ್ಯವಸ್ಥೆ ಆಕತ್ತಾರ. ಹೊಲಕ್ಕೆ ಹಾಕೋದ್ ಬ್ಯಾಡ. ನಾವು 16 ಶಂಕುಸ್ಥಾಪನೆ ಆಗೈತ್ರಿ. ಅಂತ ಹಾಕಿದಂತ ರೈತರಿಗೆ ಪರಿಹಾರನೂ ಇಲ್ಲ, ನೀರು ಬಂದಿಲ್ಲ, ನೀರ್ನೂ ಇಲ್ರಿ. ರಾಮೇಶ್ವರ ಏಟ್ ನೀರಾವರಿ ಆಗೈತ್ರಿ. ಲಾಸ್ಟ್ ಪ್ರಾಜೆಕ್ಟ್ ಅದ ಹೊಸರು ತಕ ಇಲ್ಲಿವರೆಗೆ ನೀರು ಬಂದು 2008 ಆಗೈತ್ರಿ. ಇಲ್ಲಿ ತಕ ನೀರು ಅವರು ಆ ಕಡೆಯಿಂದ ಆ ಕಡೆ ಹೋಗಿಬಿಡ್ತಾರೆ. ಗೋಕಾಕ್ ಏರಿಯಾ ಏನೈತ್ರಿ, ಅದರಿಂದ ಹತ್ತ ತಗೊಂಡ್ಬಿಡ್ತಾರೆ ನೀರು. ಅಲ್ಲಿ ಶಾಸಕ ಮಾಡ್ತಾರೋ ಅದು ಅವ್ರು ಕೂತಂತ್ರು ಯಾರು ಕೂತಂದ್ರು ಗೊತ್ತಾಗಲ್ರಿ ನಮಗೂ. ಈ ರಾಮದುರ್ಗ ತಾಲೂಕು ನೀರಾವರಿನ ಸೌಲಭ್ಯನ ಎಲ್ಲ ವಂಚಿತ ಆಗಿಬಿಟ್ಟು. ರಾಮದುರ್ಗ ತಾಲೂಕು ಸಂಪೂರ್ಣ ಬೆಳೆ ನಾಶ ಐತಿ, ಸಂಪೂರ್ಣ ನಾಶ ಐತಿ. ಹೊಲದಾಂಡಿವ್ರಿ ಒಂದ್ 30 ಹಳ್ಳಿಗೆ ಅಷ್ಟೇ ಹೊಲ ಅದಾವ್ರಿ. ಹೊಲದಾಂಡಿ ಇದ್ದಿದ್ದು ಹೊಳಿಗೆ ನೀರಿಲ್ಲಕ್ಕೆ ಅವು ಕಬ್ಬು ಒಣಗಿ ಹೊಂಟವ್ರ. ರಾಮದುರ್ಗ ತಾಲೂಕು ಸಂಪೂರ್ಣ ಬರ ಅಂತ ಘೋಷಣೆ. ಈಗ ಏನ್ ಮಾಡ್ತಾರಿ, ಪಂಚಾಯತ್ ಏನೋ ನೆಟ್ವರ್ಕ್ ಮುಗಿಸಿರ್ತಾರಂತ್ರಿ. ಅದೇನೋ ಭಾಳ ತೋರ್ಸತ್ರಿ ಮಳೆ ಆಗೈತೆ ಅಂತ ಹೇಳಿ. ಇದ್ರ ಸಂಬಂಧ ನಾವು ಬೆಂಗಳೂರು ವಿಧಾನಸಭೆಗೆ ಬಂದ್ ಕಾಸ ಕೃಷ್ಣ ಬೈರೇಗೌಡ್ರಿಗೆ ಭೇಟಿಯಾಗಿ ಹೋದ್ ಸಲ ಬರಗಾಲ ಪರಿಹಾರ ಘೋಷಣೆ ಮಾಡ್ಕೊಂಡ್ ಬಂದಿವ್ರಿ. ಹಂಗ ಬರೇ ಎಲ್ಲಾನು ಪರಿಹಾರ ಬರೇ ಹೋರಾಟ ಮಾಡಿ ತಗೋದಂದ್ರೆ ರೈತರ ಪರಿಸ್ಥಿತಿ ಎಲ್ಲಿ ಬರ್ತದ್ರಿ ನೋಡ್ರಿ. ಕೇಂದ್ರದವ್ರು ಬಂದ್ರಿ, ನಮ್ಮ ರಾಮದುರ್ಗ ತಾಲೂಕ ಸಮಗ್ರ ನೀರಾವರಿ ಆಗ್ಬೇಕು. ಹಂಗಿದ್ರೆ ವೀಕ್ಷಣೆ ಮಾಡಕ್ ಅನುಕೂಲ ಐತಿ. ನೀವು ಬರೋದು ವೀಕ್ಷಣೆ ಮಾಡ್ಕೋದು ಹೋಗೋದಾದ್ರೆ ಅದೇನು ಸರಿಯಾಗುದಿಲ್ಲ. ಕೇಂದ್ರದವ್ರು ಬತ್ತು, ರಾಜ್ಯದವ್ರು ಬತ್ತು. ನೀವು ಕೇಂದ್ರದವ್ರು ಬಂದಿರಿ. ಈಗ ನೀವು ಕೇಂದ್ರಕ್ಕೆ ಮನವಿ ಸಲ್ಲಿಸ್ಬೇಕು. ರಾಮದುರ್ಗ ತಾಲೂಕು ಸಮಗ್ರ ಈಗ ತಿಂತಿದ್ಕೊಂಡಾವ ವೀರಭದ್ರೇಶ್ವರ ಮತ್ತು ರಾಮೇಶ್ವರ, ಸಾಲಾಪುರ ಬಸವೇಶ್ವರ ಮತ್ತು ಸತ್ತಿಗಿರಿ ಏತ್ ಪ್ರಾಜೆಕ್ಟ್